ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ, ಡಬಲ್ ಎಲಿಮಿನೇಷನ್, ಸಿಂಗಲ್ ಎಲಿಮಿನೇಷನ್ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈಗ ಬಿಗ್ ಬಾಸ್ನಲ್ಲಿ ಅಚ್ಚರಿಯ ಎಲಿಮಿನೇಷನ್ ನಡೆದಿದೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸಿಕ್ಕಾಪಟ್ಟೆ ಫೈಟ್ ಕೊಟ್ಟಂತಹ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ, ಆಚೆ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂಥ ಎಲಿಮಿನೇಷನ್ ಯಾರು ಎಲಿಮಿನೇಟ್ ಆದರೂ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಬಿಗ್ ಬಾಸ್ನಲ್ಲಿ 13ನೇ ವಾರದ ಎಲಿಮಿನೇಷನ್ ನಡೆದಿದೆ ಅನ್ನುವಂಥ ವಿಚಾರ ಒಂದು ಹರಿದಾಡ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸರ್ಪ್ರೈಸ್ ಎಲಿಮಿನೇಷನ್ ನಡೆದಿದ್ದು ಮಹಿಳಾ ಸ್ಪರ್ಧಿಯೊಬ್ಬರು ಎಲಿಮಿನೇಟ್ ಆಗಿದ್ದಾರೆ. ಸೊ ಕಿಚ್ಚ ಸುದೀಪ್ ಈ ಸೀಸನ್ನ 13ನೇ ವಾರದ ಪಂಚಾಯಿತಿಯನ್ನು ನಡೆಸಿದ್ದಾರೆ. ನಿನ್ನೆ ಶನಿವಾರದ ಪಂಚಾಯಿತಿ ನಡೆದಿದೆ. ಸೊ ಕ್ಯಾಪ್ಟನ್ಸಿ ಟಾಸ್ಕ್ ವೇಳೆ ಆದಂಥ ಗೊಂದಲವನ್ನು ನಿನ್ನೆ ಸರಿಪಡಿಸಿದ್ರು ಕಿಚ್ಚ ಸುದೀಪ್. ಜೊತೆಗೆ ಯಾರ ತಪ್ಪು ಎಲ್ಲಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಮನವರಿಕೆಯನ್ನು ಮಾಡಿದರು. ಬಿಗ್ ಬಾಸ್ನಲ್ಲಿ ಈ ವಾರ ಭವ್ಯ ಗೌಡ, ರಜತ್ ಬಿಟ್ಟು ಉಳಿದಂಥ 8 ಜನ ಕೂಡ ನಾಮಿನೇಟ್ ಆಗಿದ್ರು. ಅಂದರೆ ಚೈತ್ರಾ ಕುಂದಾಪುರ, ಗೌತಮಿ ಜಾಧವ್, ಮೋಕ್ಷಿತಾ, ಉಗ್ರಂ ಮಂಜು, ಧನ್ರಾಜ್, ಹನುಮಂತು, ತ್ರಿವಿಕ್ರಮ್, ಐಶ್ವರ್ಯ ನಾಮಿನೇಟ್ ಆಗಿದ್ರು. ಸೊ ಇಬ್ಬರು ಸೇಫ್ ಆಗಿರುವಂಥದ್ದು ರಜತ್ ಹಾಗೆ ಭವ್ಯ. ಸೊ ಬಿಗ್ ಬಾಸ್ ಕನ್ನಡ 11ರಲ್ಲಿ ಧನ್ರಾಜ್ ಹಾಗೆ ಹನುಮಂತು ನಿನ್ನೆ ಸೇವ್ ಆಗಿದ್ರು. ನಿನ್ನೆ ಕಿಚ್ಚ ಸುದೀಪ್ ಅವರು ಇಬ್ಬರನ್ನ ಸೇಫ್ ಮಾಡಿದ್ರು. ಅದರಲ್ಲಿ ಇಬ್ಬರೂ ಫ್ರೆಂಡ್ಸ್ ಸೇಫ್ ಆಗಿದ್ರು. ಈ ಬಳಿಕ ತ್ರಿವಿಕ್ರಮ್, ಉಗ್ರಂ ಮಂಜು, ಗೌತಮಿ, ಮೋಕ್ಷಿತಾ ಸೇವ್ ಆಗ್ತಾರೆ ಇವತ್ತಿನ ಒಂದು ಎಪಿಸೋಡಲ್ಲಿ. ಸೊ ಬಾಟಮ್ 2ನಲ್ಲಿ ಚೈತ್ರಾ ಕುಂದಾಪುರ ಹಾಗೆ ಐಶ್ವರ್ಯ ಸಿಂಧೋಗಿ ಉಳಿದಿದ್ದಾರೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸೊ ಬಿಗ್ ಬಾಸ್ನಲ್ಲಿ ಇವತ್ತು ಯಾರು ಎಲಿಮಿನೇಟ್ ಆದರು ಅಂತ ಗೊತ್ತಾಗಬೇಕಾದ್ರೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗಬೇಕು ಅಂತಂದರೆ ನಾವು ಇವತ್ತಿನ ಎಪಿಸೋಡ್ ನೋಡಲೇಬೇಕು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಸುದ್ದಿ ಪ್ರಕಾರ ಹೇಳೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಿಂದ ಅಚ್ಚರಿಯ ಎಲಿಮಿನೇಷನ್ ನಡೆದಿದೆ. ಸೊ ನೀವು ಕೇಳ್ಬೋದು, ಹಾಗಾದರೆ ಯಾರು ಎಲಿಮಿನೇಟ್ ಆಗಿದ್ದಾರೆ, ಚೈತ್ರಾ ಕುಂದಾಪುರನ, ಐಶ್ವರ್ಯ ಸಿಂಧೋಗಿನ, ಗೌತಮಿನ ಯಾರು ಎಲಿಮಿನೇಟ್ ಆದರು ಅಂತ. ಸೊ ಬಿಗ್ ಬಾಸ್ ಮನೆಯಲ್ಲಿ ಮಾತಿನಿಂದಲೇ ಸದ್ದು ಮಾಡಿದಂಥ ಆ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11ರಿಂದ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅತಿ ಕಡಿಮೆ ವೋಟ್ ಪಡೆದಂಥ ಕಾರಣ ಐಶ್ವರ್ಯ ಸಿಂಧೋಗಿ ಮನೆಯಿಂದ ಆಚೆ ಬಂದಿದ್ದಾರಂತೆ. ಐಶ್ವರ್ಯ ಸಿಂಧೋಗಿ ಇತ್ತೀಚೆಗೆ ಮಾತಿಗೂ ಜಗಳಕ್ಕೆ ನಿಲ್ತಾ ಇದ್ರು. ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಮಾತನಾಡಿ ತಾವೇ ಟಾರ್ಗೆಟ್ ಆಗಿ ಬಿಟ್ಟಿದ್ರು. ಈ ಕಾರಣಗಳೇ ಅವರ ಒಂದು ಆಟಕ್ಕೆ ಮುಳುವಾಯ್ತಾ ಅನ್ನುವಂಥದ್ದು ಬಿಗ್ ಬಾಸ್ ವೀಕ್ಷಕರ ಒಂದು ಅಭಿಪ್ರಾಯ. ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆದ ತಕ್ಷಣ ಐಶ್ವರ್ಯ ಸಿಂಧೋಗಿ ಕೂಡ ಎಲಿಮಿನೇಟ್ ಆಗ್ತಾರೆ ಅಂತ ಒಂದಷ್ಟು ಜನ ಹೇಳ್ಕೊಂಡಿದ್ರು. ಆದರೆ ಶಿಶಿರ್ ಶಾಸ್ತ್ರಿ ಜೊತೆ ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು. ಹಾಗಾಗಿ ಲಾಸ್ಟ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ. ಸೊ ಹಾಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಸಿಂಧೋಗಿ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು ಸರಿನಾ, ನಿಜಕ್ಕೂ ಹೌದಾ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಇವತ್ತಿನ ಎಪಿಸೋಡನ್ನು ನಾವು ನೋಡಲೇಬೇಕು. ಸೊ ಇವತ್ತು ರಾತ್ರಿ 9 ಗಂಟೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವೀಕೆಂಡ್ ಸಂಚಿಕೆ ನಟ ಸುದೀಪ್ ಮನೆಯಿಂದ ಎಲಿಮಿನೇಟ್ ಆಗುವಂಥ ಸ್ಪರ್ಧಿಯ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸ್ತಾರೆ. ಸೊ ಐಶ್ವರ್ಯ ಸಿಂಧೋಗಿನೇ ಹೋಗಿರುವಂಥದ್ದು. ಒಂದಷ್ಟು ಮೂಲಗಳ ಪ್ರಕಾರ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಎತ್ತ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ? ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಿರಬಹುದು, ಯಾರು ಎಲಿಮಿನೇಟ್ ಆಗಬೇಕು, ಬಿಗ್ ಬಾಸ್ ಸೀಸನ್ ವಿನ್ನರ್ ನಿಮ್ಮ ಪ್ರಕಾರ ಯಾರು? ಇವೆಲ್ಲದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಸೀರಿಯಲ್, ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.